ನಮಸ್ಕಾರ. ಕುಂಭರಾಶಿಯವರೇ, ಟ್ಯಾರೋ ಕಾರ್ಡ್ ಮೂಲಕ ಸೆಪ್ಟೆಂಬರ್ 2025 ಪ್ರಿಡಿಕ್ಷನ್ನ ನೋಡೋಣ. ಈ ತಿಂಗಳು ನಿಮಗೆ ಯಾವ ಬ್ಲೆಸ್ಸಿಂಗ್ಸ್, ಯಾವ ಚಾಲೆಂಜಸ್ ಹಾಗೂ ಕರ್ಮದ ಮೆಸೇಜ್ ಕೂಡ ಇದೆ, ಅದನ್ನು ಕೂಡ ತಿಳ್ಕೊಳ್ಳೋಣ. ಕೊನೆವರೆಗೂ ನೋಡಿ, ಸ್ಪಿರಿಚುವಲ್ ಗೈಡೆನ್ಸ್ನ ತಪ್ಪಿಸ್ಕೋಬೇಡಿ. ನಿಮ್ಮ ರಾಶಿಗೆ ಬಂದಿರುವಂತಹ 3 ಕಾರ್ಡ್ಗಳು: ದ ಫೂಲ್, ಏಸ್ ಆಫ್ ಸ್ವಾರ್ಡ್ಸ್, 7 ಆಫ್ ಕಪ್ಸ್. ಮೊದಲನೇ ಕಾರ್ಡ್ ದ ಫೂಲ್. ಇದರಲ್ಲಿ ಓವರ್ ಆಲ್ ಎನರ್ಜಿನ ತಿಳ್ಕೊಳ್ಳೋಣ. ಇದು ಹೊಸ ಬಿಗಿನಿಂಗ್ಸ್, ಅಂದರೆ ಶುರು ಆಗ್ತಾ ಇದೆ. ಯಾವುದೋ ಒಂದು ಕೆಲಸ ನೀವು ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ರಿ, ಅದು ಈ ತಿಂಗಳಲ್ಲಿ ಶುರುವಾಗೋ ಎಲ್ಲ ಸೂಚನೆಗಳಿದೆ. ಸೆಪ್ಟೆಂಬರ್ನಲ್ಲಿ ನೀವು ಯಾವುದೋ ಒಂದು ಹೊಸ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಜಾಬ್ ಇರ್ಬೋದು, ಅಂದರೆ ನೀವು ಹೊಸದಾಗಿ ಜಾಬ್ ಹುಡುಕ್ತಿರೋರು, ಈ ತಿಂಗಳಲ್ಲಿ ನಿಮಗೆ ಜಾಬ್ ಸಿಗುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ರಿಲೇಷನ್ಶಿಪ್ನಲ್ಲಿ ಎಂಗೇಜ್ ಆಗಬೇಕು ಅಂತ ನೀವು ಆಲ್ರೆಡಿ ಪ್ರಪೋಸ್ ಮಾಡಿರ್ತೀರಾ, ಅವ್ರು ಅಕ್ಸೆಪ್ಟ್ ಮಾಡುವಂತಹ ಒಂದು ಒಳ್ಳೆ ಮಂತ್ ಕೂಡ ಇದು. ಮತ್ತೆ ಕ್ರಿಯೇಟಿವ್ ಆಗಿರೋರಿಗೆ ಅವರ ಪ್ರಾಜೆಕ್ಟ್ಗಳು ಚೆನ್ನಾಗಿ ಆಗಿ ಬರುತ್ತೆ. ಇಲ್ಲಿ ನೀವು ತುಂಬ ಸ್ಮಾರ್ಟ್ ಆಗಿ ಡಿಸಿಷನ್ ತಗೊಳ್ಳೋದು ಒಳ್ಳೆ ವಿಚಾರ ಇರುತ್ತೆ. ನಿಮಗೆ ಸ್ಮಾರ್ಟ್ ಡಿಸಿಷನ್ಸ್ ಖಂಡಿತ ವರ್ಕ್ ಆಗುತ್ತೆ ಕೂಡ. ಓಕೆನಾ? ಎರಡನೇ ಕಾರ್ಡ್ ಏಸ್ ಆಫ್ ಸ್ವಾರ್ಡ್ಸ್. ಇದು ಏನು ಹೇಳ್ತಾ ಇದೆ? ಈ ತಿಂಗಳಲ್ಲಿ ನಿಮಗೆ ಕ್ಲಾರಿಟಿ ಸಿಕ್ಕತ್ತೆ. ಯಾವುದಾದ್ರೂ ವಿಚಾರದಲ್ಲಿ ನಿಮಗೆ ಕನ್ಫ್ಯೂಷನ್ಸ್ ಇದ್ದರೆ, ಈ ತಿಂಗಳಲ್ಲಿ ಸ್ವಲ್ಪ ಕ್ಲಾರಿಟಿ ನಿಮಗೆ ಬರೋ ಚಾನ್ಸಸ್ ಜಾಸ್ತಿ ಇದೆ. ಮತ್ತು ಹಳೆಯ ಕನ್ಫ್ಯೂಷನ್ಸ್ಗಳು ಖಂಡಿತ ಕ್ಲಿಯರ್ ಆಗುತ್ತೆ. ಮತ್ತು ಸ್ಟ್ರಾಂಗ್ ಡಿಸಿಷನ್ಸ್ನ ನೀವು ತಗೊಳ್ಳೋಕ್ಕೆ ರೆಡಿ ಇದ್ದೀರಾ ಈಗ. ಆ್ಯಕ್ಚುಲಿ ಹೇಳಬೇಕಂದ್ರೆ ಲೀಗಲ್ ಮ್ಯಾಟರ್ಸ್, ಅಂದರೆ ಕೋರ್ಟ್ ಕೇಸ್ಗಳಲ್ಲಿ ಜಯ ಕಾಣುತ್ತೆ ಅಂತ ಕೂಡ ಈ ಕಾರ್ಡ್ ಹೇಳ್ತಾ ಇದೆ. ಕಮ್ಯುನಿಕೇಷನ್ ಸ್ಕಿಲ್ಸ್ಗಳು ಯಾರಿಗಾದರೂ ಲೈಕ್ ಈಗ ಮಾತೇ ಬಂಡವಾಳ ಆಗಿ ಕೆಲಸ ಕಾರ್ಯಗಳನ್ನ ನೀವೇನು ಮಾಡ್ತಾ ಇರ್ತೀರಾ. ಕೆಲವರು ಫಾರ್ ಎಕ್ಸಾಂಪಲ್ ಲಾಯರ್ಸ್ ಇರ್ಬೋದು, ಅಥವಾ ಮಾರ್ಕೆಟಿಂಗ್ ಅವ್ರು ಇರ್ಬೋದು, ಅಥವಾ BPO ಸೆಕ್ಟರ್ಸ್ ಇರ್ಬೋದು. ಈ ಮಾತೇ ಬಂಡವಾಳ ಈ ಸೆಕ್ಟರ್ಸ್ಗಳಲ್ಲೆಲ್ಲ. ಸೊ ಕಮ್ಯುನಿಕೇಷನ್ ಸ್ಕಿಲ್ಸ್ ನಿಮ್ಮದು ಇಂಪ್ರೂವ್ ಆಗುತ್ತೆ, ಅದರಿಂದ ನಿಮಗೆ ಒಳ್ಳೇದಾಗತ್ತೆ ಅಂತ ಕೂಡ ಈ ಕಾರ್ಡ್ ಹೇಳ್ತಾ ಇದೆ. ಈಗ ಮೂರನೇ ಕಾರ್ಡ್ 7 ಆಫ್ ಕಪ್ಸ್. ಇದರಲ್ಲಿ ವಾರ್ನಿಂಗ್ಸ್ ಮತ್ತು ಚಾಲೆಂಜಸ್ ಏನು ತಿಳಿಸ್ತಾ ಇದೆ ಇದು ಅನ್ನೋದನ್ನ ನೋಡೋಣ. ತುಂಬ ಆಪ್ಷನ್ಸ್ ಬರ್ತಾ ಇದೆ ನಿಮಗೆ ಜೀವನದಲ್ಲಿ. ಅಂದರೆ ಆಪರ್ಚುನಿಟಿ ಇರಲಿ, ಲವ್ ಇರಲಿ, ರಿಲೇಷನ್ಶಿಪ್ಸ್ ಇರಲಿ, ಆಪರ್ಚುನಿಟೀಸ್ ಅಂದರೆ ಆಪ್ಷನ್ಸ್ಗಳು ಸಿಕ್ಕಾಬಟ್ಟೆ ಇದೆ. ಈ ಆಪ್ಷನ್ಸ್ಗಳನ್ನು ನೀವು ಎಷ್ಟೊಂದು ಆಪ್ಷನ್ಸ್ ಇದೆ, ಇದಿಲ್ಲ ಅಂದರೆ ಅದು, ಅದಿಲ್ಲ ಅಂದರೆ ಇದು ಅಂತ ಮಾಡಬಾರ್ದು. ಯಾವುದಾದ್ರೂ ಒಂದಕ್ಕೆ ಮನಸ್ಸಿನ ಮಾತು ಕೇಳಬೇಕಾಗತ್ತೆ. ಹಾಗೆ ಮೆಂಟರ್ ಸಹಾಯ ಕೂಡ ತಗೊಂಡು ನಿಮ್ಮ ಅಂತರಂಗ ಪ್ರಜ್ಞೆ ಏನು ಹೇಳ್ತಾ ಇದೆ ಅದನ್ನು ನೀವು ಚೂಸ್ ಮಾಡಿ. ಹಂಗಂದ್ರೆ ಮತ್ತಿನ್ನೇನು ಹೇಳ್ತಾ ಇದೆ? ರಿಯಾಲಿಟಿ ಯಾವುದು ಮತ್ತು ಡೇ ಡ್ರೀಮ್ಗಳು ಯಾವುದು, ಇದನ್ನು ನೀವು ನೋಡಬೇಕಾಗಿ ಬರುತ್ತೆ. ಕೆಲವೊಂದು ಸರ್ತಿ ಆಪ್ಷನ್ಸ್ಗಳು ಹೆಂಗೆ ಕಾಣಿಸುತ್ತೆ ಅಂದರೆ, ನೀವು ನಿನ್ನೆ ನೈಟಲ್ಲಿ ಕಂಡಿದ್ದು ಅಥವಾ ಇನ್ಯಾವತ್ತೋ ಯೋಚನೆ ಮಾಡಿದ್ದು ಸಡನ್ನಾಗಿ ನಿಮ್ಮ ಕಣ್ಣೆದುರುಗಡೆ ಬಂದು ನಿಂತ್ಬಿಟ್ಟಿದೆ ಅನ್ನೋ ಥರ ಫೀಲ್ ಆಗುತ್ತೆ. ಆ ಡೇ ಡ್ರೀಮಿಂಗ್ನ ಅವಾಯ್ಡ್ ಮಾಡಿ. ಎಲ್ಲ ಬಂದಿರೋ ಆಪ್ಷನ್ಸ್ಗಳು ನಿಮ್ಮ ಜೀವನಕ್ಕೆ ಬೇಕಾಗಿರೋವಂಥದ್ದು ಖಂಡಿತ ಅಲ್ಲ. ದಯವಿಟ್ಟು ನೀವು ಡಿಸಿಷನ್ಸ್ನ ಕರೆಕ್ಟಾಗಿ ತಗೊಳ್ಳಿ. ಓವರ್ ಎಕ್ಸ್ಪೆಕ್ಟೇಷನ್ಸ್ ಕೂಡ ಬೇಡ ಅಂತ ಈ ಕಾರ್ಡ್ ಹೇಳ್ತಾ ಇದೆ. ಲವ್ ಲೈಫ್ನಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳು ಬರ್ತಾ ಇದೆ, ಅದನ್ನು ನೀವು ಅವಾಯ್ಡ್ ಮಾಡಲೇಬೇಕು. ಯಾಕೆ ಅಂತಂದರೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಒಂದ್ಸತಿ ಆಯಿತು ಅಂತಂದರೆ ಅದನ್ನು ಸರಿ ಮಾಡಲಿಕ್ಕೆ ತಿಂಗಳಾನುಗಟ್ಟಲೆ ಟೈಮ್ ತೊಗೊಳ್ಬೇಕಾಗಿ ಬರುತ್ತೆ. ದಯವಿಟ್ಟು ನೋಡ್ಕೊಂಡು ಮಾತಾಡಿ. ನಿಮಗೆ ಆಪ್ಷನ್ಸ್ ಇದೆ, ಈ ಹುಡುಗಿ ಇಲ್ಲ ಅಂದರೆ ಇನ್ನೊಬ್ಳು ಹುಡುಗಿ, ಈ ಹುಡುಗ ಇಲ್ಲ ಅಂದರೆ ಇನ್ನೊಬ್ಬ ಹುಡುಗ. ಈ ಆಪ್ಷನ್ಸ್ಗಳು ದಯವಿಟ್ಟು ತಗೊಳಕ್ಕೆ ಹೋಗಬೇಡಿ. ಆಪ್ಷನ್ಸ್ ಯಾವಾಗಲೂ ವರ್ಕ್ ಆಗಲ್ಲ. ಆಪ್ಷನ್ಸ್ ಯಾವಾಗ ಅಂತಂದರೆ ಜಾಬ್ ವಿಚಾರದಲ್ಲಿ ಅಂತ ಅಂದ್ಕೊಳ್ಳೋಣ. ಈಗ 2-3 ಕಡೆ ನೀವು ಅಪ್ಲೈ ಮಾಡಿರ್ತೀರ ಕೆಲಸನ, ಎರಡೂ ಕೂಡ ಒಳ್ಳೆ ಜಾಬ್ಗಳೇ ಇರುತ್ತೆ. ನಿಮ್ಗೆ ಯಾವುದೋ ಒಂದು ಜಾಬ್, ಓಕೆ ಇದನ್ನು ತೊಗೊಂಡ್ರೆ ನನಗೆ ಈ ಥರ ಒಂದು ಏಳಿಗೆ ಇದೆ, ಇನ್ನೊಂದು ಜಾಬ್ನ ತೊಗೊಂಡ್ರೆ ಈ ಥರ ಒಂದು ಏಳಿಗೆ ಇದೆ, ಈ ಥರದ್ರಲ್ಲಿ ನೀವು ಆಪ್ಷನ್ಸ್ ಹುಡುಕ್ಬೇಕು ಹೊರತು ವ್ಯಕ್ತಿಗಳಲ್ಲ. ಇವತ್ತು ಒಬ್ಬ ವ್ಯಕ್ತಿ ಸರಿ ಇಲ್ಲದೆ ಇರ್ಬೋದು, ಆ ವ್ಯಕ್ತಿನೇ ನಾಳೆ ಸರಿಯಾಗಿರ್ತಾನೆ. ಪೀಪಲ್ ಯಾವತ್ತೂ, ಅಂದರೆ ಜನರು ಯಾವತ್ತೂ ತೊಂದರೆ ಅಲ್ಲ. ನಾವು ನೋಡೋ ರೀತಿನ ಚೇಂಜ್ ಮಾಡಿದ್ರೆ ಆ ತೊಂದರೆ ಇರೋ ವ್ಯಕ್ತಿ ಕೂಡ ನಮಗೆ ಸ್ನೇಹಿತ ಆಗ್ತಾನೆ. ಓಕೆನಾ? ಓಕೆ, ಈಗ ಈ ತಿಂಗಳಲ್ಲಿ ಬರುವಂತಹ ಭಾಗ್ಯದ ಬಣ್ಣ ಯಾವುದು? ನೀಲಿ. ಭಾಗ್ಯದ ಸಂಖ್ಯೆ 7. ಅಫರ್ಮೇಷನ್, ಯಾವ ಸ್ಟೇಟ್ಮೆಂಟ್ನ ಅಥವಾ ಲೈನ್ನ ನೀವು ಹೇಳ್ಕೊಂಡು ಈ ತಿಂಗಳಲ್ಲಿ ನಿಮ್ಮ ಲೋ ಎನರ್ಜಿನ ಹೈ ಎನರ್ಜಿ ಮಾಡ್ಕೋಬೋದು ಅಂತಂದರೆ, ನಾನು ಸ್ಪಷ್ಟ ಮನಸ್ಸಿಂದ ಒಳ್ಳೆ ನಿರ್ಧಾರಗಳನ್ನು ಮಾಡ್ತಾ ಇದ್ದೀನಿ. ಇನ್ನೊಂದು ಸರ್ತಿ ಹೇಳ್ತೀನಿ, ನಾನು ಸ್ಪಷ್ಟ ಮನಸ್ಸಿನಿಂದ ಒಳ್ಳೆ ನಿರ್ಧಾರಗಳನ್ನು ಮಾಡ್ತಾ ಇದ್ದೀನಿ. ಓಕೆನಾ? ಈ ಲೈನ್ನ ನೀವು 11 ಸಾರ್ತಿ ಖಂಡಿತ ಹೇಳ್ಕೊಳ್ಳಿ. ಸ್ಪಿರಿಚುವಲ್ ಆಗಿ ಏನು ಉಪಾಯ ಮಾಡೋಣ ಅಂತಂದರೆ,
ಸೋಮವಾರ ದಿನ ಈಶ್ವರನಿಗೆ ಜಲಾಭಿಷೇಕ ಮಾಡೋದು. ಸ್ವಾಮಿಗೆ ಹೂವು, ಹಣ್ಣು, ಕಾಯಿ ಆದರೂ ಕೊಟ್ಟು ಪೂಜೆ ಮಾಡಿಸ್ಕೊಂಡಾದ್ರೂ ಬನ್ನಿ. ಒಂದು ಪಾಸಿಟಿವ್ ವೈಬ್ರೇಷನ್ಗೋಸ್ಕರ ಅಷ್ಟೇ. ಸ್ವಾಮಿ ನಿಮ್ಮಿಂದ ಏನು ಬಯಸೋದಿಲ್ಲ, ನಿಮಗೆ ಏನು ತೊಗೊಂಡು ಹೋಗ್ಲಿಕ್ಕೆ ಆಗಲಿಲ್ಲ ಅಂದರೂ ಕೂಡ ಆರಾಮಾಗಿ ಸ್ವಾಮಿನ ದರ್ಶನ ಮಾಡಿಕೊಂಡು ಅಲ್ಲಿ ಸಿಗುವಂಥ ವಿಭೂತಿನಾದರೂ ಹಣೆಗೆ ಹಚ್ಕೊಂಡು ಬನ್ನಿ. ಓಕೆನಾ? ಬಿಳಿ ಹೂಗಳನ್ನು ಅರ್ಪಿಸಿ, ನಿಮಗೆ ತುಂಬ ಒಳ್ಳೆಯದಾಗತ್ತೆ. ಪ್ರೀತಿಯ ವೀಕ್ಷಕರೇ, ಪ್ರಿಡಿಕ್ಷನ್ ಅನ್ನೋದು ಗೈಡ್ ಮಾತ್ರ. ನಿಮ್ಮ ಜೀವನದ ಫಲ ಕರ್ಮದ ಮೇಲೆ ನಿಂತಿದೆ. ನಿಷ್ಕಾಮ ಕರ್ಮ ಮಾಡಿ, ಫಲದ ಮೇಲೆ ಆಸಕ್ತಿ ಏನು ಇಟ್ಕೊಳ್ಳೋಕೆ ಹೋಗ್ಬೇಡಿ. ಭಗವದ್ಗೀತೆ ಏನು ಹೇಳುತ್ತೆ ಅಂತಂದರೆ, ಸಮತೋಲನದಿಂದ ಬದುಕಬೇಕು, ಫಲದ ಆಸಕ್ತಿ ಇರಬಾರ್ದು. ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ಜೀವನ ಸಾಕ್ತಾನೆ ಇರಬೇಕು. ಡಿಸಿಪ್ಲಿನ್ ಅನ್ನೋದನ್ನು ಫಾಲೋ ಮಾಡಿ. ಕುಂಭರಾಶಿಯವರೇ, ಈ ವಿಡಿಯೋ ನಿಮಗೆ ಹೇಗನ್ನಿಸ್ತು? ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋ ಮೀನರಾಶಿ ಬಗ್ಗೆ ಬರ್ತಾ ಇದೆ, ನೋಡಿ ತಿಳ್ಕೊಳ್ಳಿ. ಹಾಗೆ ಜೀವನದಲ್ಲಿ ಬರೋದು ಎಲ್ಲದೂ ಭಗವಂತನ ಅನುಗ್ರಹ ಅಂತ ಅಂದ್ಕೊಂಡು ರಿಸೀವ್ ಮಾಡೋದನ್ನು ಮಾತ್ರ ಮರಿಬೇಡಿ. ಎಲ್ಲವೂ ಶ್ರೀಹರಿಯ ಲೀಲೆ. ಕೃಷ್ಣಾರ್ಪಣ ಮಸ್ತು. ಧನ್ಯವಾದಗಳು.